ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗ್ರಾಮರ್ ಇಲ್ಲದೆ ನಿಜವಾಗ್ಲೂ ಇಂಗ್ಲೀಷ್ ಕಲಿಬೋದಾ? ಎಲ್ರಿಗೂ ಇದೊಂದು ಸಮಸ್ಯೆ, ಎಲ್ರಿಗೂ ಒಂದು ಗೊಂದಲ. ಏನಿದು ಗ್ರಾಮರ್ ಕಲಿಬೇಕಾ? ಗ್ರಾಮರ್ ತುಂಬ ಕಷ್ಟ ಇದೆ, ಗ್ರಾಮರ್ ಕಲಿಯೋದು ಬೇಡ, ನಾವು ಡೈರೆಕ್ಟಾಗಿ ಇಂಗ್ಲೀಷ್ ಮಾತಾಡೋದನ್ನು ಕಲಿಬೋದಾ? ಈ ಒಂದು ಸಮಸ್ಯೆ ಅಥವಾ ಈ ಒಂದು ಪ್ರಶ್ನೆ ಎಲ್ಲರಿಗೂ ಇದ್ದೇ ಇದೆ. ಗ್ರಾಮರ್ ಇಲ್ಲದೆ ಇಂಗ್ಲೀಷ್ ಕಲಿಬಹುದು, ಆದರೆ ನೀವು ಅದಕ್ಕೆ ಸರಿಯಾದ ಪ್ರಯತ್ನ ಮತ್ತು ಕನ್ಸಿಸ್ಟೆನ್ಸಿ, ಆಮೇಲೆ ಸ್ವಲ್ಪ ಹಾರ್ಡ್ ವರ್ಕಿಂಗ್ ಇರಲೇಬೇಕು. ಓಕೆ, ಸೊ ಗ್ರಾಮರ್ ಇಲ್ಲದೆ ನಾವು ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅಂತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಆ್ಯಂಡ್ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಇದು ಒಂದು ಸೆಕ್ಷನ್ ಅಷ್ಟೇ, ವಿಡಿಯೋ ಒಂದು ಫಸ್ಟ್ ಪಾಠ ಅಷ್ಟೇ ಅಂತ ಅನ್ಕೊಳ್ಳಿ. ಇದರ ನಂತರ ಬರುವಂತಹ ವೀಡಿಯೋಸನ್ನು ನೀವು ಕಂಟಿನ್ಯೂಸ್ ನೋಡಿದ್ರೆ ಮಾತ್ರ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಕಲಿಬೇಕು ಅನ್ನೋದನ್ನು. ಓಕೆ, ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆಲ್ರೈಟ್, ಈಗ ನಿಜವಾಗ್ಲೂ ಗ್ರಾಮರ್ ಇಲ್ಲದೆ ಇಂಗ್ಲೀಷ್ ಕಲಿಬಹುದಾ? ಕಲಿಬಹುದು, ಖಂಡಿತ. ಆದರೆ ನೀವು ತುಂಬ ಪ್ರಶ್ನೆಗಳನ್ನು ಕೇಳೋ ಹಾಗಿಲ್ಲ. ಸೊ ದೇರ್ ಆರ್ ಸಮ್ ರೂಲ್ಸ್. ಗ್ರಾಮರ್ ಇಲ್ಲದೇ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಕೆಲವು ವಿಷಯಗಳನ್ನು ನಾವು ತಲೆ ಕೆಡಿಸ್ಕೋಬಾರ್ದು, ಕೆಲವು ಪ್ರಶ್ನೆಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಇದು ಯಾಕೆ ಹಾಗೆ, ಅದು ಯಾಕೆ ಹಿಂಗೆ? ನೋ, ಅದು ಹೆಂಗಿದೆ ಹಾಗೆ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಓಕೆ, ಸೊ ಫಸ್ಟ್ ನಾವು ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ನಾವು ಕಾನ್ವರ್ಸೇಷನ್ ಅಂತ ಹೇಳಿದ್ರೆ ಸಂಭಾಷಣೆ, ಸಿಂಪಲ್ ಸಂಭಾಷಣೆಗಳನ್ನು ತುಂಬ ನೀವು ಸಂಭಾಷಣೆಗಳನ್ನು ಕೇಳಬೇಕು, ನೋಡಬೇಕು, ಬರಿಬೇಕು, ಓದಬೇಕು. ಇದೆಲ್ಲದನ್ನು ಮಾಡಿದಾಗ ಮಾತ್ರ ನಿಮಗೆ ವಿದೌಟ್ ಗ್ರಾಮರ್ ನೀವು ಆಟೋಮೆಟಿಕ್ಕಾಗಿ ಕಲಿಬೋದು. ಬಟ್ ಇಟ್ ಮೈಟ್ ಟೇಕ್ ವೆರಿ ಲಾಂಗ್. ಓಕೆ, ಸೊ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ಟಾಪಿಕ್ ಅಥವಾ ಒಂದು ಸನ್ನಿವೇಶ ತಗೊಂಡು ನಾವು ಮಾತಾಡೋದಾದರೆ, ಟಾಕಿಂಗ್ ಅಬೌಟ್ ಯೋರ್ ಸೆಲ್ಫ್, ನಿಮ್ಮ ಬಗ್ಗೆ ನೀವು ಮಾತಾಡೋದಾದರೆ, ಅಥವಾ ನಿಮ್ಮ ಬಗ್ಗೆ ಬೇರೆ ಯಾರಾದರೂ ನಿಮಗೆ ಕೇಳಿದಾಗ ನೀವು ಯಾವ ಥರ ಉತ್ತರ ಹೇಳೋದು, ಅಥವಾ ನೀವು ಇನ್ನೊಬ್ಬರಿಗೆ ಪ್ರಶ್ನೆ ಕೇಳೋದಾದರೆ ಹೇಗೆ ಪ್ರಶ್ನೆ ಮಾಡ್ತೀರಾ, ಅದು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಹಂತವಾಗಿ ನಾವು ಸಂಭಾಷಣೆಯಲ್ಲಿ ಬರುವಂಥದ್ದು ವಿಷಯಗಳನ್ನು ನಾವು ತಿಳ್ಕೊತಾ ಹೋದರೆ ಆಬ್ವಿಯಸ್ಲಿ ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ವಿದೌಟ್ ದಿ ಹೆಲ್ಪ್ ಆಫ್ ಗ್ರಾಮರ್. ಬಟ್ ನಾನೇನು ಹೇಳಿದೆ ಫಸ್ಟೇ, ಯು ಶುಡ್ ನಾಟ್ ಆಸ್ಕ್ ಕ್ವೆಶ್ಚನ್ಸ್. ಓಕೆ, ಲೆಟ್ಸ್ ಸಿ. ಈಗ ನೋಡಿ, ಸಾಮಾನ್ಯವಾಗಿ ನಿಮ್ಮನ್ನು ಯಾರಾದರೂ ಕೇಳಿದ್ರೆ ಏನು ಕೇಳ್ತಾರೆ? ಒಬ್ಬರು ಮೀಟ್ ಆಗಿದ ತಕ್ಷಣ ನೀವು ಯಾರಾದರೂ ಹೊಸಬ್ರು ಮೀಟ್ ಆದರೆ ಅಥವಾ ಅಪರಿಚಿತರು ಮೀಟ್ ಆದರೆ ಸುಮ್ಮನೆ ಜಸ್ಟ್ ನೀವು ಅವ್ರ ಹತ್ರ ಮಾತಾಡಬೇಕು ಅಂತ ಅನಿಸಿದಾಗ ಏನು ಕೇಳ್ತೀರಾ? ನಿಮ್ಮ ಹೆಸರೇನು? ರೈಟ್, ವಾಟ್ಸ್ ಯುವರ್ ನೇಮ್? ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದು. ವಾಟ್ ಈಸ್ ಯುವರ್ ನೇಮ್ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರಲಿಕ್ಕಿಲ್ಲ, ಬಟ್ ಸ್ಟಿಲ್ ಎಲ್ರಿಗೂ ಗೊತ್ತು, ರೈಟ್? ವಾಟ್ಸ್ ಯುವರ್ ನೇಮ್? ನಿಮ್ಮ ಹೆಸರನ್ನು ನೀವು ಹೇಳಿ. ಯಾರಾದರೂ ನಿಮ್ಮನ್ನು ಈ ಥರ ಕೇಳೋದಾದರೆ, ಓಕೆ, ವಾಟ್ಸ್ ಯುವರ್ ನೇಮ್? ಈಗ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಇದನ್ನು ಇಲ್ಲೇನು ಉತ್ತರ ಇದೆ ಅದನ್ನು ಹೇಳ್ತಾ ಹೋಗಿ. ಹೆಸರು, ನೀವು ನಿಮ್ಮ ಹೆಸರನ್ನ ಹೇಳಿ. ಈಗ ನಾನು ಕೇಳ್ತೀನಿ, ವಾಟ್ಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ನೀವು ನಿಮ್ಮ ಹೆಸರನ್ನ ಹೇಳಬೇಕು. ಅದೇ ನನ್ನ ಸೇಮ್ ಪ್ರಶ್ನೆ ನೀವು ಬೇರೆಯವ್ರಿಗೂ ಕೇಳಬೇಕಾಗುತ್ತೆ. ಓಕೆ, ಸೊ ಇದು ಲೆಟ್ಸ್ ಟೇಕ್ ಇಟ್ ಒನ್ ಬೈ. ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ಇಲ್ಲಿ ನೋಡ್ಕೊಂಡು ಉತ್ತರ ಹೇಳಿ. ರೈಟ್, ಮೈ ನೇಮ್ ಈಸ್ ಅನು ಅಂತ ಹೇಳೋದಾದರೆ, ಆಮೇಲೆ ಮತ್ತೆ ಅವರು ಒಂದು ವೇಳೆ ಪ್ರಶ್ನೆ ಕೇಳ್ತಾರೆ, ಹೌ ಡು ಯು ಸ್ಪೆಲ್ ಯುವರ್ ನೇಮ್? ಅನು ಸ್ಪೆಲ್ಲಿಂಗ್ ಅವ್ರಿಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ದೇ ಮೈಟ್ ಆಸ್ಕ್ ಯು, ಸೊ ಹೌ ಡು ಯು ಸ್ಪೆಲ್ ಯುವರ್ ನೇಮ್? ಆವಾಗ ನೀವು ಆ ಸ್ಪೆಲ್ಲಿಂಗ್ನ ಹೇಳಬೇಕು, ANU, ಅಥವಾ ನಿಮ್ಮ ಹೆಸರು ಬೇರೆ ಏನಾದರೂ ಇದ್ದರೆ, ಮೈ ನೇಮ್ ಈಸ್ ರಮೇಶ್, ಸೊ ಹೌ ಡು ಯು ಸ್ಪೆಲ್ ಯುವರ್ ನೇಮ್? ಸೊ RAMESH ಅಂತ ಹೇಳ್ಬೋದು. ಓಕೆ, ನಾವು ಕಾಮನ್ ಆಗಿ ಕೇಳೋದು ಇದೇನೆ, ಹೌ ಡು ಯು ಸ್ಪೆಲ್. ಇನ್ ಕೇಸ್ ನೀವು ಫಾರಿನರ್ಸ್ನ ಮೀಟ್ ಆದಾಗ ಅಥವಾ ಬೇರೆ ರಾಜ್ಯದವ್ರನ್ನ ಮೀಟ್ ಆದಾಗ ಅವ್ರು ನಿಮಗೆ ನಿಮ್ಮ ಹೆಸರು ಅವ್ರಿಗೆ ಸರಿಯಾಗಿ ಗೊತ್ತಾಗ್ತಿದ್ರೆ ದೇ ಮೈಟ್ ಆಸ್ಕ್ ಯು, ಹೌ ಡು ಯು ಸ್ಪೆಲ್ ದ್ಯಾಟ್? ಹೌ ಓಲ್ಡ್ ಆರ್ ಯು? ನಿಮ್ಮ ವಯಸ್ಸೆಷ್ಟು? ನಿಮಗೆ ಎಷ್ಟು ವಯಸ್ಸು? ಹೌ ಓಲ್ಡ್ ಆರ್ ಯು? ಅವಾಗ ನೀವೇನು ಹೇಳ್ತೀರಾ? ಐ ಆಮ್ 25, ಐ ಆಮ್ 30, ಐ ಆಮ್ 40, ಐ ಆಮ್ 45, ಐ ಆಮ್ 18, ವಾಟ್ ಎವರ್ ಯುವರ್ ಏಜ್ ಇಸ್. ಐ ಆಮ್ ಇಲ್ಲಿ ಎಸ್ ಹಾಕಬೇಕು. ತುಂಬ ಜನ ಇಲ್ಲಿ ಎಸ್ ಹಾಕೋದಿಲ್ಲ. ಐ ಆಮ್ 25 years old. ಐ ಆಮ್ 25 years old. ಐ ಆಮ್ 25 year old ಅಲ್ಲ, ಇಯರ್ಸ್, ಎಸ್ ಹಾಕಬೇಕು. ನೆಕ್ಸ್ಟ್, ಓಕೆ, ಸೊ ಸಿಂಪಲ್ ಕ್ವೆಶನ್ಸ್. ವೆನ್ ಈಸ್ ಯುವರ್ ಬರ್ತ್ಡೇ? ನಾಲ್ಕನೇದು, ವೆನ್ಸ್ ಯುವರ್ ಬರ್ತ್ಡೇ? ನಿಮ್ಮ ಬರ್ತ್ಡೇ ಯಾವಾಗ? ವೆನ್ಸ್ ಯುವರ್ ಬರ್ತ್ಡೇ?
ಅವಾಗ ನೀವೇನು ಹೇಳಬೇಕು? ಮೈ ಬರ್ತ್ಡೇ ಈಸ್ ಆನ್ ಮಾರ್ಚ್ 10th. ಐ ಮೀನ್ ಇಫ್ ಯೋರ್ ಬರ್ತ್ಡೇ ಈಸ್ ಆನ್ ಮಾರ್ಚ್ 10th ಹೀಗೆ ಹೇಳ್ಬೋದು. ಅದು ನಿಮ್ಮ ಡೇಟ್ ಆಫ್ ಬರ್ತನ್ನು ಹೇಳಿ, ರೈಟ್? ಡೇಟ್ ಆಫ್ ಬರ್ತ್, ಐ ಮೀನ್ ಬರ್ತ್ಡೇ, ರೈಟ್? ಬರ್ತ್ಡೇ ಈಸ್ ಆನ್ ಅಂತ ಹೇಳಬೇಕು. ಮೈ ಬರ್ತ್ಡೇ ಈಸ್ ಆನ್ ದ ಮಂತ್ ಆ್ಯಂಡ್ ದ ಡೇಟ್. ಓಕೆ, ಮೈ ಬರ್ತ್ಡೇ ಈಸ್ ಆನ್ so and so day. Now, what's your mother tongue? ಓಕೆ, ಸೊ ಇಂಗ್ಲೀಷಲ್ಲಿ ನೀವು ಯಾರ ಹತ್ರನಾದ್ರೂ ಮಾತಾಡ್ಬೇಕಾದ್ರೆ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಇವ್ರ ಮದರ್ ಟಂಗ್ ಏನು, ಇವ್ರದ್ದು ಸ್ವಂತ ಮಾತೃಭಾಷೆ ಯಾವುದು ಅಂತ. ಸೊ ವಾಟ್ ಈಸ್ ಯುವರ್ ಮದರ್ ಟಂಗ್? ವಾಟ್ ಈಸ್ ಯುವರ್ ಮದರ್ ಟಂಗ್? ನಿಮ್ಮ ಮಾತೃಭಾಷೆ ಏನು ಅಂತ ಕೇಳಿದಾಗ ಯು ಕ್ಯಾನ್ ಸೈ ಮೈ ಮದರ್ ಟಂಗ್ ಈಸ್ ಕನ್ನಡ. ಮೈ ಮದರ್ ಟಂಗ್ ಈಸ್, ನಿಮ್ದು ಯಾವ ಲ್ಯಾಂಗ್ವೇಜ್ ಇರುತ್ತೆ ಅದನ್ನು ಹೇಳಿ. ಓಕೆ, ನೌ ವೇರ್ ಆರ್ ಯು ಫ್ರಾಮ್? ವೇರ್ ಯು ಫ್ರಾಮ್? ನೀವು ಎಲ್ಲಿಯವರು? ನೀವು ಎಲ್ಲಿಂದ ಬಂದಿರುವವರು? ವೇರ್ ಯು ಫ್ರಾಮ್? ಐ ಆಮ್ ಫ್ರಮ್ ಕರ್ನಾಟಕ. ಓಕೆ, ಸೊ ನಿಮ್ಮ ಜೊತೆ ಮಾತಾಡ್ತಿರೋ ವ್ಯಕ್ತಿ ಬೇರೆ ರಾಜ್ಯದವರಾಗಿದ್ದರೆ ನೀವು ಐ ಆಮ್ ಫ್ರಮ್ ಕರ್ನಾಟಕ ಅಂತ ಹೇಳಬಹುದು. ಅಥವಾ ನಿಮ್ಮ ಜೊತೆ ಮಾತಾಡ್ತಿರೋರು ಕರ್ನಾಟಕದವರೇ ಆದರೆ ನಮ್ಮ ಜಿಲ್ಲೆ ಹೆಸರು ಹೇಳ್ಬೋದು. ಓಕೆ, ವೇರ್ ಡು ಯು ಲಿವ್? ವೇರ್ ಡು ಯು ಲಿವ್ ಅಂದರೆ ನೀವು ಎಲ್ಲಿ ವಾಸವಾಗಿದ್ದೀರಾ. ನೀವು ಇರೋದೊಂದು ಕಡೆ, ನಿಮ್ಮ ಸ್ವಂತ ಊರು ಬೇರೆ ಇರ್ಬೋದು, ಬಟ್ ವೇರ್ ಡು ಯು ಲಿವ್ ಅಂದರೆ ನೀವೆಲ್ಲಿ ವಾಸವಾಗಿದ್ದೀರಾ. ಸೊ ಯು ಕ್ಯಾನ್ ಸೇ ಐ ಲಿವ್ ಇನ್ ಮೈಸೂರು. ಸೊ ನಾನು ಪ್ರಶ್ನೆ ಕೇಳ್ದಂಗೆ ನೀವು ಈ ಉತ್ತರ ನೋಡ್ಕೊಂಡು ಹೇಳ್ತಾ ಇರಿ, ಸೊ ದ್ಯಾಟ್ ಯು ಗೆಟ್ ಸಮ್ ಪ್ರಾಕ್ಟೀಸ್ ಥ್ರೂ ದಿಸ್ ವಿಡಿಯೋ. ರೈಟ್, ವೇರ್ ಡು ಯು ಲಿವ್ ಆಯ್ತಲ್ಲ. ವಾಟ್ಸ್ ಯು ಫುಲ್ ನೇಮ್? ವಾಟ್ಸ್ ಯು ಫುಲ್ ನೇಮ್? ಸೊ ನಿಮ್ಮ ಫುಲ್ ಹೆಸರೇನು? ಸರ್ ನೇಮ್ ಇರುತ್ತೆ, ಇಲ್ಲಾಂದರೆ ಲೈಕ್ ತಂದೆ ಹೆಸರು ಇರುತ್ತೆ ಮುಂದೆ. ಇಲ್ಲೇ ನೋಡಿ, ಮೈ ಫುಲ್ ನೇಮ್ ಈಸ್ ಅನು ರಮೇಶ್. ಹಸ್ಬೆಂಡ್ ನೇಮ್ ಇರ್ಬೋದು, ಅಥವಾ ಅವ್ರ ತಂದೆ ಹೆಸರು ಇರ್ಬೋದು. ಓಕೆ, ಅಥವಾ ಸರ್ ನೇಮ್ ಇರ್ಬೋದು. What's your full name? My full name is dash dash dash. Okay, now what's your nickname? Nickname ಅಂದರೆ ಅಡ್ಡ ಹೆಸರು ಅಂತಲೂ ಹೇಳ್ಬೋದು, ಅಥವಾ ನಿಮ್ಮನ್ನು ಶಾರ್ಟಾಗಿ ಏನು ಕರೀತಾರೆ ಮನೆಯಲ್ಲಿ ಏನು ಕರೀತಾರೆ, ಅಥವಾ ಅಡ್ಡ ಹೆಸರು, ಇನ್ನೊಂದು ಹೆಸರು, ಪೆಟ್ ನೇಮ್ ಆ ಥರ ಇರ್ಬೋದು. ಸೊ ವಾಟ್ಸ್ ಯುವರ್ ನಿಕ್ ನೇಮ್? ಮೈ ನಿಕ್ ನೇಮ್ ಈಸ್ ಅನು ರಮೇಶ್ ಇಸ್ ಮೈ ನೇಮ್. ಮೈ ನಿಕ್ ನೇಮ್ ಈಸ್ ಅನು. ಓಕೆ, ಸೊ ಮೈ ನೇಮ್ ಈಸ್ ಅನಿಲ್ ಕುಮಾರ್, ಮೈ ನಿಕ್ ನೇಮ್ ಈಸ್ ಅನಿಲ್. ರೈಟ್, ಆ ಥರ ಹೇಳಿ. ಮತ್ತೆ ಆ ವ್ಯಕ್ತಿ ಮದುವೆ ಆಗಿದ್ದಾನಾ ಇಲ್ಲ ಅಂತ, ಅಥವಾ ಆ ವ್ಯಕ್ತಿ ಮದುವೆ ಆಗಿದ್ದಾರಾ ಇಲ್ಲ ಅಂತ ಕೇಳಲಿಕ್ಕೆ ನೀವು ಸೊ ಆರ್ ಯು ಮ್ಯಾರಿಡ್? ಆರ್ ಯು ಮ್ಯಾರಿಡ್? ನೀವು ವಿವಾಹಿತರೇ? ಆರ್ ಯು ಮ್ಯಾರಿಡ್? ಎಸ್ ಐ ಆಮ್ ಮ್ಯಾರಿಡ್. ನೋ ಐ ಆಮ್ ನಾಟ್ ಮ್ಯಾರಿಡ್. ಓಕೆ, ಸೊ ಇದಕ್ಕೆ ನಾನು ಪ್ರಶ್ನೆ ಕೇಳಿದಾಗ ಇದಕ್ಕೆ ಉತ್ತರ ಕೊಡ್ತಾ ಹೋಗ್ರಿ. ಇಲ್ಲ, ನೀವು ಇಲ್ಲಿರೋದನ್ನೇ ಕೊಡ್ತಾ ಹೋಗ್ರಿ, ಜಸ್ಟ್ ಫಾರ್ ಪ್ರ್ಯಾಕ್ಟೀಸ್. ನೆಕ್ಸ್ಟ್, ಮ್ಯಾರಿಡ್. ಎಸ್ ಐ ಆಮ್ ಮ್ಯಾರಿಡ್. ಆ ವ್ಯಕ್ತಿಗೆ ಮದುವೆ ಆಗಿದೆ, ಯಾರಿಗೆ? ಅನು ಅನ್ನೋರಿಗೆ ಮದುವೆ ಆಗಿದೆ. ಮತ್ತು ನಾನು ಸಾಮಾನ್ಯವಾಗಿ ಕೇಳೋದು, ಮದುವೆ ಆಗಿದೆ ನಿಮಗೆ? ಹಾಂ, ಮದುವೆ ಆಗಿದೆ. ಮಕ್ಕಳಿದ್ದಾರಾ? ಹಾಂ, ಒಬ್ಬ ಮಗ ಇದ್ದಾನೆ. ಡು ಯು ಹ್ಯಾವ್ ಚಿಲ್ಡ್ರನ್? ಡು ಯು ಹ್ಯಾವ್ ಚಿಲ್ಡ್ರನ್? ಸೊ ಆರ್ ಯು ಮ್ಯಾರಿಡ್ ಫಸ್ಟ್, ದೆನ್ ಡು ಯು ಹ್ಯಾವ್ ಚಿಲ್ಡ್ರನ್? ಎಸ್ ಐ ಹ್ಯಾವ್ ಒನ್ ಡಾಟರ್. ಎಸ್ ಐ ಹ್ಯಾವ್ ಒನ್ ಡಾಟರ್. ಐ ಆಮ್ ಮ್ಯಾರಿಡ್, ಐ ಹ್ಯಾವ್ ಒನ್ ಡಾಟರ್. ಓಕೆ, ವಾಟ್ಸ್ ಯುವರ್ ಡಾಟರ್ಸ್ ನೇಮ್? ನಿಮಗೆ ಮದುವೆ ಆಗದೆ ಇದ್ದರೆ ಯು ಕ್ಯಾನ್ ಸೇ ನೋ ಐ ಆಮ್ ನಾಟ್ ಮ್ಯಾರಿಡ್, ಐ ಆಮ್ ಸಿಂಗಲ್. ಆರ್ ಐ ಕ್ಯಾನ್ ಸೇ ಐ ಆಮ್ ಎ ಬ್ಯಾಚುಲರ್. ವಾಟ್ಸ್ ಯುವರ್ ಡಾಟರ್ಸ್ ನೇಮ್? ಸೊ ಸಿನ್ಸ್ ಇಲ್ಲಿ ಮಗ ಮಗಳು ಅಂತ ಹೇಳಿದ ಇದಕ್ಕೆ ನೀವು ಹೆಸರು ಕೇಳೋದು ಸಹಜ. What's your daughter's name? Her name is Meera. Any name. Her name is. Or what's your son's name? His name is dash. His name is, her name is dash. Okay? Now, how old is she? So ಇಲ್ಲಿ ಮೀರಾ ಅಂತ ಆಗಿರೋದ್ರಿಂದ ಮೀರಾ ಅನ್ನೋ ವ್ಯಕ್ತಿ ಸ್ತ್ರೀ ಆಗಿರೋದ್ರಿಂದ how old is she? How old is she? She is 5 years old. She is 5 years old. Okay? ಸೊ ನೋಡಿ, ಈ ಥರ ಕಾನ್ವರ್ಸೇಷನ್ ಮಾತ್ರ ಅಲ್ಲ, ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಲರ್ನಿಂಗ್. ಓಕೆ, ಸೊ ಇಟ್ಸ್ ಪಾರ್ಟ್ ಆಫ್ ದ ಸಿಲೆಬಸ್. ಕಾನ್ವರ್ಸೇಷನ್, ಪ್ರಶ್ನೆ ಉತ್ತರ ಇದರಲ್ಲಿ. ಓಕೆ, ಲೆಟ್ ಮೀ ಕಂಪ್ಲೀಟ್ ದಿಸ್. ವಾಟ್ ಡು ಯು ಡೂ? ನೀವೇನು ಮಾಡ್ಕೊಂಡಿದ್ದೀರಾ? ವಾಟ್ ಡು ಯು ಡೂ? ರೈಟ್, ಐ ಆಮ್ ಅ ಟೇಲರ್. ನಾನು ಟೇಲರ್ ಆಗಿದ್ದೀನಿ. ಐ ಆಮ್ ಅ ಫಾರ್ಮರ್. ನೀವೇನಾಗಿದ್ದೀರಾ ಅದನ್ನು ಇಲ್ಲಿ ಹೇಳಬೇಕು. ಓಕೆ, ನೌ ಡು ಯು ಲೈಕ್ ಯುವರ್ ಜಾಬ್? Do you like your job? Yes, I like my job. Or no, I don't like my job. Job ಇಷ್ಟ ಇಲ್ಲದೆ ಇರೋರು ತುಂಬ ಜನ ಇದ್ದಾರೆ. ಓಕೆ, ಆ್ಯಂಡ್ ನಾವು ನೆಕ್ಸ್ಟ್ ಸೆಂಟೆನ್ಸ್, ಡು ಯು ಲೈಕ್, ಅದಾಯ್ತಲ್ವಾ? ಆರ್ ಯು ಎ ಸ್ಟೂಡೆಂಟ್? ಆರ್ ಯು ಎ ಸ್ಟೂಡೆಂಟ್? ಓಕೆ, ನೋ ಐ ಆಮ್ ನಾಟ್ ಎ ಸ್ಟೂಡೆಂಟ್. ಇಲ್ಲ, ನಾನು ಸ್ಟೂಡೆಂಟ್ ಅಲ್ಲ. ಮದುವೆ ಆಗಿರೋರು ಸ್ಟೂಡೆಂಟ್ ಆಗಿರ್ತಾರೆ ತುಂಬ ಜನ. ಮದುವೆ ಆದಮೇಲೂ ಸ್ಟಡೀಸ್ ಕಂಟಿನ್ಯೂ ಮಾಡ್ತಾರೆ, ರೈಟ್? ಓಕೆ, ಸೊ ನೆಕ್ಸ್ಟ್ ಎಜುಕೇಷನ್ ಬಗ್ಗೆ ಕೇಳೋದಾದರೆ, did you go to school? Did you go to school? Yes, I went to school. Okay, it's just a casual question. ಶಾಲೆಗೆ ಎಲ್ಲರೂ ಹೋಗಿರ್ತಾರೆ, ಆದರೂ ಶಾಲೆಗೆ ಹೋಗ್ಲಿಕ್ಕಾಗ್ದೇ ತುಂಬ ಜನ ಇರ್ತಾರಲ್ವ. Did you go to school? Yes. What class did you study up to? ಎಲ್ಲಿವರೆಗೆ ನೀವು ಓದಿದ್ರಿ? ಎಲ್ಲಿವರೆಗೆ ಓದಿದ್ದೀರಾ?
ಏನು ಓದಿದ್ದೀರಾ ಅಂತ ಕೇಳೋದು. ವಾಟ್ ಕ್ಲಾಸ್? ಸೊ ವಾಟ್ ಕ್ಲಾಸ್ ಡಿಡ್ ಯು ಸ್ಟಡಿ ಅಪ್ ಟು? ಐ ಸ್ಟಡಿಡ್ ಅಪ್ ಟು 10th ಕ್ಲಾಸ್. 10ನೇ ಕ್ಲಾಸ್ ತನಕ ಓದಿರೋದಾದರೆ ಐ ಸ್ಟಡಿಡ್ ಅಪ್ ಟು ಕ್ಲಾಸ್ 10th or 10th ಕ್ಲಾಸ್ ಅಂತ ಹೇಳ್ಬೋದು. ಓಕೆ, ನಾವು ವಿಚ್ ಸ್ಕೂಲ್ ಡಿಡ್ ಯು ಗೋ ಟು? ಯಾವ ಶಾಲೆಗೆ ಹೋದ್ರಿ? ವಿಚ್ ಸ್ಕೂಲ್ ಡಿಡ್ ಯು ಗೋ ಟು? ಯಾವ ಶಾಲೆಗೆ ಹೋದ್ರಿ? ಐ ವೆಂಟ್ ಟು, ನಿಮ್ಮ ಸ್ಕೂಲ್ ಹೆಸರು ಹೇಳ್ಬೋದು. ಐ ವೆಂಟ್ ಟು ಗೌರ್ಮೆಂಟ್ ಹೈಸ್ಕೂಲ್ ಆರ್ ಐ ವೆಂಟ್ ಟು ಸೋ ಆ್ಯಂಡ್ ಸೋ ಸ್ಕೂಲ್. ಓಕೆ, ಕ್ಯಾನ್ ಯು ರೀಡ್ ಇಂಗ್ಲೀಷ್? Yes, I can read a little English. So, I can read a little English. ಸ್ವಲ್ಪ ನಾನು ಇಂಗ್ಲೀಷನ್ನು ಓದಬಲ್ಲೆ. I can. Okay, can you write English? Yes, I can write simple sentences. Can you speak English? I'm learning. I can speak a little English. So, ಕಲಿತಾ ಇದ್ದೀನಿ, ನಾನು ಸ್ವಲ್ಪ ಇಂಗ್ಲೀಷ್ ಮಾತಾಡಬಲ್ಲೆ. Do you want to learn more English? Yes, I want to learn English more or I want to learn more. Okay, ನೋಡಿ, ಈ ಥರ ಎಷ್ಟು ಪ್ರಶ್ನೆಗಳು, ಸಿಂಪಲ್ ಪ್ರಶ್ನೆಗಳನ್ನು ನೀವು ಫೋಕಸ್ ಮಾಡ್ತಾ ಹೋಗಬೇಕು. ಓಕೆ, ಆಗ ಮಾತ್ರ ನಮಗೆ ಒಂದು ಕಾನ್ವರ್ಸೇಷನಲ್ ಇದು ಸಿಗುತ್ತೆ. ಇದು ಮಾತ್ರ ಅಲ್ಲ, ಇದಲ್ಲದೆ ಇನ್ನೇನೇನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಬಟ್ ಬೇಸಿಕ್ಕಾಗಿ ನೀವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಮಾತಾಡಲಿಕ್ಕೆ ನಮಗೆ ಕಲಿಬೇಕು ಅಂತ ಹೇಳಿದ್ರೆ ಮಾತಾಡಿರೋದನ್ನು ನಾವು ಕೇಳಿಸ್ಕೊಂಡಿರಬೇಕು, ಇಲ್ಲ ಮಾತಾಡೋದು ನೋಡಿರಬೇಕು, ರೈಟ್? ಇಲ್ಲ ಮಾತಾಡೋದು ನಾವು ಈ ಥರ ಕಲಿಬೇಕಾಗುತ್ತೆ. ಓಕೆ, ವಿತ್ ಪ್ರಾಪರ್ ಗ್ರಾಮರ್. ಇದರಲ್ಲಿ ಗ್ರಾಮರ್ ಇಲ್ಲ ಅಂತಿಲ್ಲ, ಎಲ್ಲದರಲ್ಲೂ ಗ್ರಾಮರ್ ಇರುತ್ತೆ. ಬಟ್ ಇಲ್ಲಿ ನೀವು ಯಾಕೆ ಇದು ಬಂದಿದೆ, ಯಾಕೆ ಅದು ಬಂದಿದೆ ಅನ್ನೋದನ್ನು ತಲೆ ಕೆಡಿಸ್ಕೊಬೇಡಿ. ಅದು ಹೇಗಿದೆ ಹಾಗೆ ಪ್ರಾಕ್ಟೀಸ್ ಮಾಡೋಕ್ಕೆ ನೋಡ್ಬೇಕು. ಇಲ್ಲಿ ನೋಡಿ, ವಾಟ್ ಆರ್ ಯೋರ್ ಹಾಬೀಸ್? ಇಲ್ಲಿ ಆರ್ ಯಾಕಿದೆ, ಇಲ್ಲಿ ಯುವರ್ ಯಾಕಿದೆ, ಇಲ್ಲಿ ವಾಟ್ ಯಾಕಿದೆ? ಈ ಥರ ತಪ್ಪು ಪ್ರಶ್ನೆಗಳನ್ನು ಕೇಳಬಾರ್ದು. ಬಿಕಾಸ್ ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಗ್ರಾಮ್ಯಾಟಿಕಲ್ ಆಗಿ ಹೋಗಬೇಕಾಗುತ್ತೆ. ಸೊ ಡೂ ನಾಟ್ ಆಸ್ಕ್ ರಾಂಗ್ ಕ್ವೆಶ್ಚನ್ಸ್ ಕೇಳೋದೇ ತಪ್ಪು. ಅದು ಹೇಗಿದೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು, ರೈಟ್? ಓಕೆ, ನಾವು ಅದೇ ಥರ ನೋಡಿ. ಸೊ ವಾಟ್ ಆರ್ ಯೋರ್ ಹಾಬೀಸ್? ನಿಮ್ಮ ಹಾಬೀಸ್ ಏನು? ಐ ಲೈಕ್ ಕುಕಿಂಗ್ ಆ್ಯಂಡ್ ಲಿಸ್ನಿಂಗ್ ಟು ಮ್ಯೂಸಿಕ್. ನಿಮ್ಮ ಹಾಬೀಸ್ ಏನು? ವಾಟ್ ಆರ್ ಯೋರ್ ಹಾಬೀಸ್? ಸೇಮ್ ಪ್ರಶ್ನೆನ ನೀವು ಆ ಕಡೆನೂ ಕೇಳ್ಬೋದು. ಯಾರಾದರೂ ನಿಮಗೆ ಪ್ರಶ್ನೆ ಕೇಳಿದ್ರೆ, ಹೌದಾ, ಹಾಂ, ನನ್ನ ಹಾಬೀಸ್ ಇದು, ನಿಮ್ಮ ಹಾಬೀಸ್ ಏನು? ಓಕೆ, ಸೊ ಈ ಥರ ಸುಮಾರು ಪ್ರಶ್ನೆಗಳು ಮತ್ತು ಉತ್ತರಗಳು. ಇದರದ್ದು ಮೀನಿಂಗ್ ಹೇಗೆ? ಈಗ ನಾನು ಕನ್ನಡದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಇದ್ರ ಮೀನಿಂಗ್ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ರೈಟ್? ಸೊ ನಾನು ಎಲ್ಲೂ ನಿಮಗೆ ಕನ್ನಡದಲ್ಲಿ ಬರೆದಿಲ್ಲ ಇದನ್ನು, ಅದರ ಅವಶ್ಯಕತೆ ಇಲ್ಲ. ನೀವು ಸ್ಪೋಕನ್ ಇಂಗ್ಲೀಷನ್ನು ವಿದೌಟ್ ಗ್ರಾಮರ್ ಕಲಿಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಲಿಸನ್ ಅ ಲಾಟ್. ಕೇಳಿಸ್ಕೊಳ್ಳೋದಿದೆಯಲ್ಲ, ಅದು ನೀವು ತುಂಬ ಕೇಳಿಸ್ಕೋಬೇಕು, ಓದಬೇಕು, ಓದ್ತಾ ಇರಬೇಕು, ಕೇಳಿಸ್ಕೋಬೇಕು. ಅದರ ಮೀನಿಂಗನ್ನು ಕನ್ನಡದಲ್ಲಿ ನೀವು ಬರ್ಕೊಳ್ಳಿ, ಬಟ್ ಬರ್ದಿರೋದನ್ನು ತುಂಬ ಡಿಪೆಂಡ್ ಆಗಬಾರ್ದು. ನಾವು ಪದೇ ಪದೇ ನೀವು ಇದನ್ನು ಓದ್ರಿ, ಪದೇ ಪದೇ ವೀಡಿಯೋ ನೋಡಿದಾಗ ನಿಮಗೇನು ಅನಿಸುತ್ತೆ, ನಾನು ಹೇಳಿರೋ ಉತ್ತರ ಇದೆಯಲ್ಲ, ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತೀನಲ್ವ, ಅದು ನೀವು ಓ ಹೌದು ಇದಕ್ಕೆ ಇದು ಮೀನಿಂಗ್. ಬಟ್ ಯು ನೀಡ್ ಟು ರೀಡ್ ದಿಸ್ ಮಲ್ಟಿಪಲ್ ಟೈಮ್ಸ್. ಇದನ್ನು ಪದೇ ಪದೇ ಓದಬೇಕು. ಆಮೇಲೆ ನಾನು ಕನ್ನಡದಲ್ಲಿ ಹೇಳಿರೋದನ್ನು ನೀವು ನೆನಪಿಸ್ಕೋಬೇಕು. ಇದು ನಾನು ಹೇಳ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತಲ್ವ. ಸೊ ನಾನು ಪ್ರಶ್ನೆ ಉತ್ತರ ಒಟ್ಟಿಗೆ ಅದರ ಮೀನಿಂಗು ಹೇಳ್ತಾ ಇದ್ದೀನಿ. ಓಕೆ, ಸೊ ಬರವಣಿಗೆಯಲ್ಲಿ ನಿಮಗೆ PDF ಆ್ಯಸ್ ಎ PDF ಬೇಕಾ ಅಂತ ಕೇಳಿದ್ರೆ ಐ ಡೋಂಟ್ ಥಿಂಕ್ ಸೊ. ಜಸ್ಟ್ ನೀವು ಇಂಗ್ಲೀಷನ್ನೇ ತುಂಬ ಫೋಕಸ್ ಮಾಡಿ. ಓಕೆ, ಸೊ ಈ ಥರ ಓದಿದ್ರೆ ನಿಮಗೆ ಖಂಡಿತವಾಗ್ಲೂ, ಅಂದರೆ ಇಟ್ ಟೇಕ್ಸ್ ವೆರಿ ಲಾಂಗ್, ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಗ್ರಾಮರ್ ಬಗ್ಗೆ ಇದರಲ್ಲಿ ತುಂಬ ಗ್ರಾಮರ್ ಇದೆ. ಇದರಲ್ಲಿ ಗ್ರಾಮರ್ ನಾನು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ತುಂಬ ಇದೆ. ಓಕೆ, ಸೊ ಇದು ಯಾವ ಟೆನ್ಸಲ್ಲಿದೆ, ಇದರಲ್ಲಿ ಇದೇನಿದೆ, ನಿಮಗೆ ಟು ಬಿ ವರ್ಬ್ಸ್ ಯಾವುದು, ಹೆಲ್ಪಿಂಗ್ ವರ್ಬ್ಸ್ ಯಾವುದು, ಆಮೇಲೆ ಆಕ್ಸಿಲರಿ ವರ್ಬ್ಸ್ ಯಾವುದು, ಟೆನ್ಸ್ ಯಾವ ಫಾರ್ಮಲ್ಲಿದೆ, ವರ್ಬ್ ಯಾವುದು, ಆಡ್ಜೆಕ್ಟಿವ್ಸ್ ಯಾವುದು. ಆಡ್ಜೆಕ್ಟಿವ್ಸ್ ಇಲ್ಲ ಇದರಲ್ಲಿ, ಬಟ್ ಇದರಲ್ಲಿ ಬೇರೆ ಏನಿದೆ, ಕಾಂಪ್ಲಿಮೆಂಟ್ ಏನು, ಸಬ್ಜೆಕ್ಟ್ ವರ್ಬ್ ಆರ್ಡ್, ಇದೆಲ್ಲ ಇದೆ. ಇದ್ರದ್ದೆಲ್ಲ ಅವಶ್ಯಕತೆ ನಿಮಗಿಲ್ಲ. ನೀವು ಗ್ರಾಮರ್ ಬೇಡ ಅಂತ ಹೇಳಿದೋಡ್ತಾನೆ. ಗ್ರಾಮರ್ ನಿಮಗೆ ಬೇಡ ಅಂದಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಗ್ರಾಮರ್ ಬೇಡ ಅಂದಮೇಲೆ ಪ್ರಶ್ನೆಗಳು ಕಡಿಮೆ ಮಾಡಬೇಕು. ಇದು ಯಾಕೆ ಇಲ್ಲಿ ಹಿಂಗಿದೆ, ನೋ, ಅದು ಹೆಂಗಿದೆ ಹಾಗೆ ಓದಬೇಕು. ಈ ಥರನೇ ಓದಿ ಪ್ರಾಕ್ಟೀಸ್ ಮಾಡಿ ನೀವು ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು. ಓಕೆ, ಆಲ್ರೈಟ್. ಓಕೆ, ನೋಡಿ ಇಲ್ಲಿ ನಾನು ಜಸ್ಟ್ ನಿಮಗೆ ಸಿಂಪಲಾಗಿ ತೋರಿಸಿನಿ ಅಷ್ಟೇ. ದೇರ್ ಆರ್ ಲಾಟ್ ಆಫ್, ನೋಡಿ ಈ ಥರ ತುಂಬ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸನ್ನು ನೀವು ಮಾಡ್ಕೋಬೇಕು. ಇವಾಗೆಲ್ಲ ಸೋರ್ಸ್ ತುಂಬ ಇದೆ, ನಿಮಗೆ ಗೊತ್ತು. ನಿಮಗೇನು ಹೇಳ್ಕೊಡ್ಬೇಕಾಗಿಲ್ಲ, ಯಾವ ಥರ ಸೋರ್ಸ್ ಬೇಕು, ಎಲ್ಲಿಂದ ನೀವು ಇದೆಲ್ಲ ಎಲ್ಲಿಂದ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತು, ರೈಟ್? ಓಕೆ, ಸೊ ಇದರದ್ದೊಂದು PDF ನಾನು ನಿಮಗೆ ವಾಟ್ಸಪ್ಪಲ್ಲಿ, ಇದರಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ದ್ಯಾಟ್ ಯು ಕ್ಯಾನ್ 50, ಒಂದು ದಿನಕ್ಕೆ 50 ಆದರೂ ಸಾಕು. ಎರಡನೇ ದಿನ ಇನ್ನೂ 50 ಸೆಂಟೆನ್ಸಸ್, ಮೂರನೇ ದಿನ 50. ಆ ಥರ ನೀವು ಒಂದು ವಾರಕ್ಕೆ ಎಷ್ಟು ಸೆಂಟೆನ್ಸಸ್ ಕಲಿಬೋದು ಅನ್ನೋದನ್ನು ನೋಡಿ ಪದೇ ಪದೇ ಮಾಡಬೇಕು. ಅದನ್ನು ಒಂದಿನ ಕಲ್ತಿರೋದನ್ನು ಇನ್ನೊಂದು ದಿನ ಬಿಟ್ಬಿಡೋದಲ್ಲ.
ರಿಪೀಟೆಡ್ ಆಗಿ ಅದನ್ನು ಪದೇ ಪದೇ ಅದರಲ್ಲಿ ಏನು ವರ್ಡ್ಸ್ ಇದೆ ಆ ವರ್ಡ್ಸ್ ನೆನಪಲ್ಲಿ ಉಳಿಯುತ್ತಾ, ಈ ಥರ ಪ್ರಶ್ನೆ ಕೇಳಿದಾಗ ಈ ಥರ ಆನ್ಸರ್ ಮಾಡಬೇಕು, ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಬೇಕು. ಓಕೆ, ರೈಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇದೇ ಥರ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವರಿಗೆ ಶೇರ್ ಮಾಡಿ, ಆ್ಯಂಡ್ ಒಂದು ಲೈಕ್ ಕೊಡಿ. ಇನ್ನೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಕೀಪ್ ವಾಚಿಂಗ್ ಮೈ videos until my next video uploads. Bye bye. Take care. This is Anil Kumar signing off.